ಗಂಡ ಹಾಗೂ ಗಂಡನ ಮನೆಯವರು ಸೇರಿ ಗೃಹಿಣಿಗೆ ಕಿರುಕುಳ ನೀಡಿ ಕೊಲೆ ಮಾಡಿ ಬಳಿಕ ಆತ್ಮಹತ್ಯೆ ಎಂದು ಬಿಂಬಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಂಡನನ್ನು ಮಾತ್ರ ಬಂಧಿಸಿದ ಪೊಲೀಸರು ಇನ್ನುಳಿದ ಆರೋಪಿಗಳನ್ನು ಬಂಧಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಮೃತಳ ಸಹೋದರ ಅನಿಲ್ ಕುಮಾರ್ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಹೋದರಿ ರೇಣುಕಾ ಅವರು ಯಾದಗಿರಿ ಜಿಲ್ಲೆಯ ಎಂಪಡ ಗ್ರಾಮದ ನಿವಾಸಿಯಾಗಿದ್ದು, ತಮ್ಮ ಸಹೋದರಿ ರೇಣುಕಾ ಎಂಬಾಕೆಯನ್ನ 13 ವರ್ಷದ ಹಿಂದೆ ಸೇಡಂ ತಾಲೂಕಿನ ಯಾನಗುಂದಿಯ ಭೀಮಿಶಪ್ಪ ತಂದೆ ತಿಪ್ಪಣ್ಣ ಎಂಬಾತನೊಂದಿಗೆ ವರದಕ್ಷಿಣೆ ನೀಡಿ ಮದುವೆ ಮಾಡಿಕೊಟ್ಟಿದ್ದು, ರೇಣುಕಾಳಿಗೆ ಗಂಡ ಹಾಗೂ ಅತ್ತೆ ಪಾರ್ವತಮ್ಮ, ಮಾವ ತಿಪ್ಪಣ್ಣ, ಭಾವ ವಿಷ್ಣು ಎಂಬಾತರು ಕಿರುಕುಳ ನೀಡಿದ್ದು, ಆಕೆಗೆ 4 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಎಂದು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ನೀಡಿದ್ದು ಅಲ್ಲದೆ ಗಂಡನ ಅನೈತಿಕ ಸಂಬಂಧವನ್ನ ಪ್ರಶ್ನಿಸಿದ್ದಕ್ಕೆ ರೇಣುಕಾಳಿಗೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿದರು. 4 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ನಿನ್ಗೆ ಓದಿಲ್ಲ, ನೀನು ಅನ್ಪಡ್ ಅನ್ಎಜುಕೇಟೆಡ್ ಇದ್ದೀವಿ. ನಾವೆಲ್ಲ ಓದಿದ ಮನೆ ಇದು ನಮ್ಮದು. 4 ಜನ ಹೆಣ್ಣು ಮಕ್ಕಳು ಎಂಥವಳನ್ನ ಮಾಡ್ಕೊಂಡ ನಮ್ಮ ಮೈದಿನಿಗೆ ಮದುವೆ ಅಂತೇಳಿ ಅವ್ರ ಮನೆಯವರೆಲ್ಲ ಟಾರ್ಚರ್ ಸರ್. ಭಾವ, ಅತ್ತೆ. ಅವನು ವ್ಯವಸಾಯನೇ ಮಾಡ್ತಿದ್ದೆ ಸರ್. ಅವನು ಅಲ್ಲೇ ಊರಲ್ಲೇ ಮಾಡ್ತಿದ್ದೆ. ಬೆಂಗಳೂರು ಹೋಗಿಲ್ಲ ಸರ್. ಅವನು ಹೈದ್ರಾಬಾದ್ಗೆ ಯಾರೋ ಹುಡುಗಿ ಜೊತೆಗೆ ಕರ್ಕೊಂಡು ಹೋಗಿದ್ನಂತ ಸರ್. ಅವನು ಬೇರೆ ಹುಡುಗಿ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಹೋಗಿದ್ನಂತ ಸರ್. ಅದು ಬಂದ ಮೇಲೆ ನಮ್ಮ ತಂಗಿ ಗೊತ್ತಾಗಿದೆ. ಹಾಗೆ ಕಿರಿಕಿರಿ ಮಾಡಿದ್ದಾರೆ ಅವರು, ಹೆಂಗೆ ಓದಿ ಹೆಂಗಿಲ್ಲ ಅಂತೇಳಿ. ಅದಕ್ಕೆ ಅವನು ಹೊಲದಲ್ಲಿ ಕರ್ಕೊಂಡೋಗಿ ಒಟ್ಟು ಸಾಯಿಸಿದ್ದಾನೆ ಸರ್. ಅವನು ಇದನ್ನ ನೇಣು ಹಾಕೊಂಡಿದ್ದಾರೆ ಅಂತೇಳಿ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ. ಡೋರಿ ಏನು ಕೊಟ್ಟಿಲ್ಲ ಸರ್. ಅರ್ಧ ತೊಲೆ ಏನು ಕೊಟ್ಟಿದ್ರು, ಅದಕ್ಕೂ ತುಂಬ ಕಿರಿಕಿರಿ ಮಾಡಿದ್ರು ಸರ್. ಅದು ಡೋರಿದು ವ್ಯವಸಾಯ ಮಾಡ್ತಿದ್ದೆ. ಮುದಳ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ. 24 ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ನಾವು ಫೋರ್ಸ್ ಮಾಡ್ತಾ ಹಿಂದೆ ಪೊಲೀಸರು ಬರೇ ಎವಿಡೆನ್ಸ್ ಕೊಡಿ ಅಂತ ಇದ್ದಾರೆ ಸರ್. ನಾವೆಲ್ಲ ಹೊರಗಡೆ ಇದ್ದೀವಿ. ನಾವು ಹೇಗೆ ಎವಿಡೆನ್ಸ್ ಕೊಡೋದು? ನಾವು ನೀವು ಹೇಳಿದ ಕೇಸು ಯಾರ್ಯಾರ ಹೆಸರು ಬರಬೇಕು ನಾವೆಲ್ಲ ಬರ್ದಿಲ್ಲ ಸರ್. ನಮ್ಮ ಬೇಡಿಕೆಗೆ ಏನಿದೆ ಅಂತ ಹೇಳಿದ್ರೆ ಸರ್, ಅವ್ರ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಮನೆಯವರೆಲ್ಲ ಕಿರಿಕಿರಿ ಮಾಡಿದ್ದಾರೆ. ಗಂಡನಿಂದ ಅರೆಸ್ಟ್ ಮಾಡಿದ್ರು ಸರ್. ಅವ್ರ ಮೇನ್ ಅವ್ರ ತಂದೆ ತಾಯಿ ಭಾವ ಅವರೆಲ್ಲ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. 1 ನಿಮಿಷ ಅರೆಸ್ಟ್ ಮಾಡಬೇಕು ಸರ್. ಯಾಕಂದ್ರೆ ಅವರೆಲ್ಲರೂ 4 ಜನ ಹೆಣ್ಣು ಮಕ್ಕಳಾದ್ರಲ್ಲ ಅಂತೇಳಿ ಬಹಳ ಕಿರಿಕಿರಿ ಮಾಡ್ತಿದ್ದಾರೆ ಅವ್ರ ಮನೆಗೆಲ್ಲ. ಅದೊಂದು ಅಕ್ಕ ತಂಗಿಯವ್ರನ್ನ ಇಬ್ರು ಮಾಡ್ಕೊಂಡಿದ್ರು. ಅದರಲ್ಲಿ ಸರ್ ಅತ್ತೆ, ಮಾವ, ಭಾವ ವಿಷ್ಣು. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.